ನಮಸ್ಕಾರ, ಐ ಆಮ್ ಪ್ರಜೀಶ್ ರೆಡ್ಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನೋಡಿ ಪಯಣ ವಿಂಟೇಜ್ ಕಾರ್ ನೋಡ್ಲಿಕ್ಕೆ ಬಂದಿದ್ದೀವಿ. ಎಷ್ಟೋ ದಿನದ ನಮ್ಮ ಕನಸು ಇವತ್ತು ನಾವು ನೋಡ್ತಾ ಇದ್ದೀವಿ. ಹಳೆ ಕಾರ್ಸ್ಗಳು, ಬನ್ನಿ ತೋರಿಸ್ತೀನಿ ಎಲ್ಲ. Yes. Welcome to Payana. ನೋಡಿ ಪಯಣ, ಇದು ಎಂಟ್ರೆನ್ಸಲ್ಲೇ ಒಂದು ವಿಂಟೇಜ್ ಕಾರ್ ಇಟ್ಟಿದ್ದಾರೆ. ವೀರೇಂದ್ರ ಹೆಗ್ಡೆ ಅವರ ಫೋಟೋ. ನೋಡಿ ಇಲ್ಲಿ ವೀಲ್ಸ್, ಹಳೆ ಕಾಲದ ವೀಲ್ಸ್ ಇಟ್ಟಿದ್ದಾರೆ. ಎತ್ತಿನ ಬಂಡಿ ಇದು. ಫಸ್ಟ್ ಸ್ಟಾರ್ಟಿಂಗ್ ಹಳೇ ಕಾಲದ್ದು ಇದು ಇಟ್ಟಿದ್ದಾರೆ. ನೋಡಿ ಇಲ್ಲಿ ಇಂಜಿನ್ ಆಪರೇಟಿಂಗ್, ಪಿಸ್ಟನ್ಸ್ ಯಾವ ಥರ ಆಪ್ರೇಟ್ ಆಗುತ್ತೆ ಅದ್ರ ಡೀಟೇಲ್ಸ್ ಫುಲ್ ಹಾಕಿದ್ದಾರೆ. ಹಾಗೆ ಡೈನಮೋ, ಅಲ್ಟರ್ನೇಟರ್ ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಫಂಕ್ಷನ್ ಹಾಕಿದ್ದಾರೆ. ನೋಡಿ ಟರ್ಬೋ ಚಾರ್ಜರ್, ಟರ್ಬೋ ಯಾವ ಥರ ವರ್ಕ್ ಆಗುತ್ತೆ ಹಾಗೆ ಡೀಟೇಲ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಹಳೆ ಕಾಲದ್ದು ಎಲೆಕ್ಟ್ರಿಕ್ ಫ್ಯೂಯಲ್ ಪಂಪ್, ಮೆಕ್ಯಾನಿಕಲ್ ಫ್ಯೂಯಲ್ ಪಂಪ್, ಇವಾಗೆಲ್ಲ ಎಲೆಕ್ಟ್ರಿಕ್ ಬರ್ತಾ ಇದೆ. ಹಾಗೆ ಸ್ಟೇರಿಂಗ್ ಗೇರ್, ಇದು ಬಂದುಬಿಟ್ಟು ಹೈಡ್ರಾಲಿಕ್ ಇದೆ. ಇವಾಗೆಲ್ಲ EPS ಸಿಸ್ಟಮ್, ಎಲೆಕ್ಟ್ರಾನಿಕ್ ಪವರ್ ಸ್ಟೇರಿಂಗ್ ಇದೆ. ಇವಾಗ ಇದು ಸಿಗೋದು ತುಂಬ ಅಪರೂಪ. ನೋಡಿ ಇಲ್ಲಿ ಒಂದು ಹಳೆ ಗಾಡಿ ಕೂಡ ಇಟ್ಟಿದ್ದಾರೆ. ಅದು ಓನ್ಲಿ ಚಾಸಿಸ್. ಇಂಜಿನ್, ಫೋರ್ ಸ್ಟ್ರೋಕ್ ಇಂಜಿನ್, ಫಸ್ಟ್ ಟೈಮ್ ಸ್ಟಾರ್ಟ್ ಆಗಿರೋದು. ಡೀಟೇಲ್ಸ್ ಹಾಗೆ ಸ್ಟ್ರೋಕ್ ಇಂಜಿನ್, ಸ್ಟ್ರೋಕ್ ಆಲ್ಮೋಸ್ಟ್ ಸ್ಟಾಪ್ ಆಗಿದೆ. ನೋಡಿ ವಿಂಟೇಜ್ ಕಾರ್ ಇದು. ಕಂಪ್ಲೀಟ್ ನಾರ್ಮಲ್ ಇಂಜಿನ್, ಬಿಡಿ ಭಾಗ ಯಾವ್ಯಾವ ಥರ ಆಪ್ರೇಟ್ ಆಗುತ್ತೆ ಫುಲ್ ಇದನ್ನಿಟ್ಟಿದ್ದಾರೆ. ನಾನು ಹೇಳಿದ ಹಾಗೆ ನೋಡಿ, ಇದು ಹಳೇ ಕಾಲದ ಎತ್ತಿನ ಗಾಡಿ. ಹಾಗೆ ಎತ್ತಿನ ಗಾಡಿ, ಹಾರ್ಸ್ ಗಾಡಿ ಎಲ್ಲ ಇದೆ. ನೋಡಿ ಇದು ಬಂದ್ಬಿಟ್ಟು ಫಿಯೇಟ್ ಕಾರ್. ಇದು ಫಿಯೇಟ್ ನೋಡಿ 1995ರಲ್ಲಿ ಲಾಂಚ್ ಆಗಿರೋ ಕಾರ್ ಇದು. ಹಾಗೆ ಅದರದ್ದು ಕಂಪ್ಲೀಟ್ ಗಾಡಿ ಪಯಣದಲ್ಲಿ ಇಟ್ಟಿದ್ದಾರೆ. ಹಾಗೆ ಫಿಯೇಟ್ 521 ಇದು ಬಂದ್ಬಿಟ್ಟು 1931 1931ನಲ್ಲಿ ಲಾಂಚ್ ಆದ ಫಿಯೇಟ್ ಕಾರ್ ಇದು.
ನೋಡಿ ಇದು ರೋಲ್ಸ್ ರಾಯ್ಸ್ 1924 ಲಾಂಚ್ ಆಗಿರೋ ರೋಲ್ಸ್ ರಾಯ್ಸ್ ಇದು. ಬ್ಯಾಕ್ ಹಳೆ ಕಾರ್ ಇದು ಫೋರ್ಡ್ ಅವರು 1946 ಲಾಂಚ್ ಮಾಡಿರೋ ಕಾರ್ ಇದು. ನೋಡಿ ಎಷ್ಟು ಮೇಂಟೆನೆನ್ಸ್ ಹೇಗೆ ಮಾಡಿದರೆ ಎಷ್ಟು ಕ್ಲೀನ್ ಆಗಿದೆ. ನೋಡಿ ಮೋರಿಸ್ 8 ಸೀರೀಸ್ ಈ ಸೀರೀಸ್ ಇದು 1947 ಕಾರ್. ಸೊ ಆಲ್ಮೋಸ್ಟ್ ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋ ಟೈಮಲ್ಲಿ ಲಾಂಚ್ ಆಗಿರೋ ಕಾರ್ ಇದು.